ಹೋಗಿ ಚಿತ್ರದುರ್ಗದ ಬಂಡೆ ಮೇಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೌದಾ? ದುರ್ಗದಲ್ಲಿ ಎಲ್ಲ ಅವ್ರ ಥರ ಹಾಡು ಹೇಳ್ಕೊಂಡು ಓಡಾಡೋದು ಬೆಟ್ಟದ ಮೇಲೆ ಹಾವಿನ ದ್ವೇಷ ಅಂತ. ವಿಮಾನ ದ್ವೇಷಿಯವರು. ಅವ್ರಿಗೆ ಅನೇಕ ಫೋಬಿಯಾಗಳಿತ್ತು, ತುಂಬ ಹೆದರೋರು. ಅವ್ರ ಸಿನಿಮಾ ನೋಡ್ತಿರ್ಲಿಲ್ಲ, ಅವ್ರು ಮಾಡಿದ ಸಿನಿಮಾ ಅವ್ರು ನೋಡ್ತಿರ್ಲಿಲ್ಲ. ನಾನು ನೋಡಲ್ಲ ಅಂತ ಅಲ್ಲೂ ನೋಡಲಿಲ್ಲ. ಟೈಟಲ್ ಕಾರ್ಡ್ ಹಾಕ್ತಿದ್ದಂಗೆ ಹೊರಡ್ಬಿಡೋರು. ವಿಷ್ಣು ಸರ್ ತೀರ್ಕೊಂಡಾಗಲೂ ನಮಗೆ ಭಾಳ 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 ಸಂಕಟ ಆಯಿತು. ಗೊತ್ತಿಲ್ಲ, ಸಹಜವಾಗಿ ಹೃದಯಾಘಾತ ಅವ್ರನ್ನ ಬಲಿ ತೆಗೆದುಕೊಳ್ತು. ಆದರೆ ತುಂಬ ನಿರೀಕ್ಷಿತ ಅಂತ ಅನ್ನಿಸ್ಲಿಲ್ಲ. ಹೌದು, ವಿಷ್ಣು, ಅಂಬರೀಷ್ ಅವರೆಲ್ಲರ ಎಕ್ಸಿಟ್ ಇದೆಯಲ್ಲ, ಅದನ್ನು ಆ ವ್ಯಾಕ್ಯೂಮ್ನ ಯಾರೂ ತುಂಬಕ್ಕಾಗಲ್ಲ, ತುಂಬಕ್ಕಾಗಿಲ್ಲ. ಕಾರಣ ಅಂದರೆ ಆ ಥರದ ಆ ಕಾಲವೂ ಹಂಗಿತ್ತು, ತಾರೆಗಳು ಹಂಗಿದ್ರು, ಕಲಾವಿದರು ಹಂಗಿದ್ರು. ವಿಷ್ಣು ಸರ್ ಜೊತೆ ಎಗೇನ್ ಮತ್ತೆ ನಾವು ಆ ಟ್ರ್ಯಾಕಿಗೆ ಬಂದರೆ, ಆ ಸಿನಿಮಾ ಆದಮೇಲೆ ಮತ್ತೆ ನಿಮ್ಮ ಭೇಟಿಗಳು ನಡೀತಾ ಇತ್ತಾ? ವಿಷ್ಣು ಅವ್ರ ಜೊತೆಗೆ ಆ ಚಿತ್ರದ ಮುಗಿದ ಮೇಲೆ ಅವ್ರನ್ನ ಕಾನ್ಸ್ ಫೆಸ್ಟಿವಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ತುಂಬ ಟ್ರೈ ಮಾಡಿದೆ. ಮೊದಲ ಕನ್ನಡ ಚಿತ್ರ ಅಲ್ಲಿ ಮಾರ್ಕೆಟಿಂಗ್ ಸ್ಕ್ರೀನಿಂಗ್ ಅರೇಂಜ್ ಮಾಡಿದ್ದು. ತುಂಬ ಎಕ್ಸ್ಪೆನ್ಸಿವ್. ತುಂಬ ಅಲ್ಲಿ ಆಡಿಟೋರಿಯಂ ಮಾಡೋದು, ಕ್ರಿಟಿಕ್ಸ್ ಕರೆಯೋದು, ಮೀಟ್ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಇದೆಲ್ಲ ಅವರಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಟ್ರೈ ಮಾಡಿದೆ. ಆಗ ನನ್ನ ಪ್ರಯತ್ನ ವಿಫಲವಾಯಿತು. ಯಾಕೆಂದರೆ ಅವರಿಗೆ ವಿಮಾನ ದ್ವೇಷಿಯವರು. ಅವ್ರಿಗೆ ಅನೇಕ ಫೋಬಿಯಾಗಳಿತ್ತು, ತುಂಬ ಹೆದರೋರು. ಹೈಟ್ ಅಂದರೆ ಅವ್ರಿಗೆ, ನಾನು ಅರ್ಧ ಆಯುಷ್ಯವನ್ನು ವಿಮಾನದಲ್ಲಿ ಕಳೆದಿದ್ದೀರಾ? ಹೌದು. ಅವ್ರಿಗೆ ಹೇಳಿದೆ, ನಾನಿರ್ತೀನಿ, ನೀವು ಪಕ್ಕ ಕೂತಿರ್ತೀನಿ, ಕೈ ಹಿಡ್ಕೊಂಡಿರ್ತೀನಿ, ಯಾವಾಗಲೂ ಜೊತೆಲಿ ಒಂದು ಎಲ್ಲ ಆಸೆ ಹುಟ್ಟಿಸ್ದೆ. ಯಾಕೆಂದರೆ ಅಲ್ಲಿ ಒಂದು ಮೊಸಳೆ ಸಾಲಲ್ಲಿ ಸುವರ್ಣಗದ್ದೆ ಹತ್ರ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಬಾರೋ ನಮ್ಮ ತೇರಿಗೆ ಹೋಗೋಣ ಅಂತ ಒಂದು ಸಾಂಗ್ ಇದೆ. ಆ ಒಂದು ಹೂವಿನ ಮಂಟಪದಲ್ಲಿ ದೇವರು ಈ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ನದಿ ಮೇಲೆ ಹೋಗ್ತಾಳೆ. ಅವ್ವ ನದಿ ಮೇಲೆ ನಡೆದಾಳು, ನೆಲದಲ್ಲಿ ಹರಿತಾಳು ಅಂತೇನೋ ಬರುತ್ತೆ. ನೆಲದ ಮೇಲೆ ಅವಳು ಹರಿತಾಳೆ, ನದಿ ಮೇಲೆ ನಡೀತಾಳೆ ಅಂತ. ಆ ಹಾಡಿಗೆ ಅದ್ರ ಮೇಲೆ ಹೋಗುವಾಗ ನೃತ್ಯ, ಚಿನ್ನಿ ಪ್ರಕಾಶ್ ಎಲ್ಲ ಏನು ಮಾಡಿದ್ರು ಇವರು ನೀರಿಗಿಳಿಯಕ್ಕೆ ರೆಡಿ ಇಲ್ಲ. ಇಳಿತೀನಿ, ನನ್ನ ಜೊತೆ ನೀವಿದ್ರೆ ಇಳಿತೀನಿ. ನಾನು ಹೆಂಗಿರೋಕ್ಕಾಗುತ್ತೆ ಫ್ರೇಮಲ್ಲಿ? ಶಾರ್ಟ್ ತೆಗಿಯುವಾಗ ನಾನು ಹೋಗ್ಬೇಕು. ಎಷ್ಟು ಮಾಡಿದ್ರು ಕೂಡ ಅದಕ್ಕೊಂದು ಪಾಪ ಯಾವುದೋ ಒಂದು ಆ ಥರದೊಂದು ಮನಸ್ಸೊಳಗೊಂದು ಫೋಬಿಯಾ ಇತ್ತು. ಅದಕ್ಕೆ ಕಾರಣ ನನಗೆ ವೈಜ್ಞಾನಿಕವಾಗಿ ಗೊತ್ತಿಲ್ಲ ಏನಂತ. ಕಡೆಯ ದಿನಗಳಲ್ಲಿ ತುಂಬ ಇತ್ತು ಅದು, ನಾನು ನೋಡಿದ ದಿನಗಳಿಂದ. ವೇಗವಾಗಿ ಕಾರ್ ಓಡಿಸೋಂಗಿಲ್ಲ. ಮದ್ರಾಸ್ಗೆ ಫಿಲ್ಮ್ ಫೇರ್ ಪ್ರಶಸ್ತಿ ತಗೊಳ್ಳೋಕ್ಕೆ ಇಲ್ಲಿಂದ ಕಾರಲ್ಲೇ ಹೋಗೋರು, ವಿಮಾನಕ್ಕೆ ಹೋಗ್ತಿರ್ಲಿಲ್ಲ ಅವರು. ಅಷ್ಟು ಆ ಥರ ಇತ್ತು. ಅವರು ಚಿನ್ನಿ ಪ್ರಕಾಶ್ ಸರ್ 5 ನಿಮಿಷ ಸರ್, ಒಂದು ಶಾರ್ಟ್ ಸರ್ ಅಂತ ಹೆಂಗೋ ರಿಕ್ವೆಸ್ಟ್ ಮಾಡಿ ನಿಲ್ಲಿಸಿ, ಇನ್ನೇನು ಬಂದು ನಾನು ರೆಡಿ 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 ಎಲ್ಲ ಅಂತ, ಎಲ್ಲ ಜೂನಿಯರ್ ಆರ್ಟಿಸ್ಟ್ ಎಲ್ಲ ಸ್ಟಾರ್ಟ್ ಅಂತ ಹೇಳಬೇಕು, ಸ್ಟಾಪ್ ಅಂತ ಕೂಕೊಂಬಿಡೋರು. ಅದನ್ನು ಜಸ್ಟ್ ದಂಡಲ್ಲಿ ಇತ್ತು ನದಿ, ಏನು ನಾವು ಆಳಕ್ಕೆ ಹೋಗಿರ್ತಿರ್ಲಿಲ್ಲ. ಮತ್ತು ಸುತ್ತ ಎಲ್ಲ ಹುಡುಗರಿದ್ರು, ಎಲ್ಲ ಇತ್ತು. ಇಡೀ ತೆಪ್ಪ, ದೊಡ್ಡ ತೆಪ್ಪ, ದೇವ್ರ ತೆಪ್ಪ. ಆಮೇಲೆ ಕೊನೆಗೆ ನಾವು ಹತ್ತಿರಕ್ಕೆ ಹೋಗಿ ಕ್ಲೋಸ್ ಶಾಟ್ ತೆಕ್ಕೊಂಡು, ಪಕ್ಕದಲ್ಲೇ ವೈಡ್ ಶಾಟ್ಗೆ ಕಂಪ್ಲೀಟ್ ಯಾರಿಗೋ ಡೆಮ್ಮಿ ಡ್ರೆಸ್ ಹಾಕಿ ಏನೋ ಮಾಡಿ ಸಿನಿಮಾದಲ್ಲೆಲ್ಲ ಮಾಡ್ಬೋದಲ್ಲ, ಆ ಥರ ಮಾಡಿದ್ವಿ. ಇಲ್ಲ ಕ್ಷಮಿಸಿ, ನನಗೆ ಆಗಲ್ಲ, ಅದು ಮೇಷ್ಟ್ರು ಇದ್ದರೆ ಅವ್ರು ಕೈ ಹಿಡ್ಕೊಂಡಿರ್ತೀನಿ ಜೊತೆಲಿ ನಾವು. ಪಾಪ ಮಗು, ಅದೊಂದು ಮಗು ಥರ ಆಗ್ಬಿಟ್ಟಿದ್ದು ಕೊನೆಯಲ್ಲಿ. ನನಗೆ ಒಂದೊಂದ್ಸರಿ ಕೆಟ್ಟ ಅನ್ಸೋದು, ಈ ಥರ ಸ್ಥಿತಿಲಿ ಇವ್ರನ್ನ ಕರ್ನಾಟಕದ ಉದ್ದಗ್ಲಿಕ್ಕೆ ನಾನು ಎಳೆದಾಡ್ಕೊಂಡ್ಬಿಟ್ಟಿದ್ದೀನಲ್ಲ, ಸುತ್ತಾಡಿಸ್ಬಿಟ್ಟಿದ್ದೀನಲ್ಲ. ಕೊನೆಗೆ ಫಸ್ಟ್ ಪ್ರೀಮಿಯರ್ ಶೋ ಗಡಿ ಭಾಗದಲ್ಲಿ ಆಗಬೇಕು ಅಂತ ಬೆಳಗಾವಲ್ಲಿ. ನಮಗಲ್ಲಿ ಅವಿನಾಶ್ ಪೋತದಾರ್ ಅಂತ ಚಿತ್ರಮಂದಿರದ ಮಾಲೀಕರು, ಮತ್ತು ಪ್ರಭಾಕರ್ ಕೋರೆ ಅವರೆಲ್ಲ ಸ್ನೇಹಿತರು, ದೊಡ್ಡ ಜನ, ಬೆಳಗಾವಿಯ ದೊಡ್ಡ ಜನ ಅವರು. ಅಲ್ಲಿ ವಿಷ್ಣುವರು ಹೋಗಿ ಒಂದು ದೊಡ್ಡ ಮೆರವಣಿಗೆಯಿಂದ ಬಂದು ಆ ಚಿತ್ರಮಂದಿರ ಸಿನಿಮಾ ಶುರು ಆಗುತ್ತೆ. ಅದಾದಮೇಲೆ ಬೆಂಗಳೂರಲ್ಲಿ ಬಿಡುಗಡೆ. ಆ ಥರದ್ದು ದೊಡ್ಡ ಪ್ಲ್ಯಾನ್ ಮಾಡಿದ್ವಿ. ಪಾಪ ಅದಕ್ಕೂ ಬಂದರು.
ಅದಕ್ಕೂ ಕೂಡ ಇಲ್ಲಿಂದ ಬೆಳಗಾವಿಗೆ ಕಾರಲ್ಲೇ ಬಂದರು, ವಿಮಾನ ತಗೊಳ್ಳಿಲ್ಲ. ಸೊ ಮೆರವಣಿಗೆ ಮುಗಿಸ್ಕೊಂಬಂದು ಸಿನಿಮಾ ಎಲ್ಲ ಶುರು ಮಾಡಿ ಸನ್ಮಾನ ಮಾಡಿಸಿ ಸ್ಕ್ರೀನಿಂಗ್ ಆದಮೇಲೆ ಮತ್ತೆ ಕಾರಲ್ಲಿ ಪ್ರಯಾಣ. ಅವ್ರು ಸಿನಿಮಾ ನೋಡ್ತಿರಲಿಲ್ಲ, ಅವ್ರು ಮಾಡಿದ ಸಿನಿಮಾ ಅವ್ರು ನೋಡ್ತಿರ್ಲಿಲ್ಲ, ನಾನು ನೋಡಲ್ಲ ಅಂತ. ಅಲ್ಲೂ ನೋಡಲಿಲ್ಲ. ಟೈಟ್ಲ್ ಕಾರ್ಡ್ ಹಾಕ್ತಿದ್ದಂಗೆ ಹೊರಡ್ಬಿಡೋರು. ಅದೇನೋ ಕೆಲವರಿಗೆ ಆ ಕಾಂಪ್ಲೆಕ್ಸ್ ಇರುತ್ತೆ, ಏನೋ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೋ, ಅಥವಾ ತಮ್ಮ ಬಗ್ಗೆ ತಮ್ಮನ್ನು ತಾವು ನೋಡ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರಲ್ಲ. ಕೆಲವರು ತಮ್ಮನ್ನೇ ತಾವು ನೋಡ್ತಾ ಕೂತಿರ್ತಾರೆ. ಎಷ್ಟು ಆಶ್ಚರ್ಯ ಸಿನಿಮಾದಲ್ಲಿ ಅವ್ರ ಪೋಸ್ಟ್ರು, ಅವ್ರ ಹೆಸರು, ಅವ್ರು ಅದನ್ನೇ ನೋಡಿಕೊಂಡು ಇನ್ನೇನನ್ನೂ ನೋಡದೇ ಇರೋವಂಥ ಇನ್ನೊಂದು ಕ್ರೌಡ್ ವಿರುದ್ಧವಾಗಿ. ಆಮೇಲೆ ಬಂದರು, ಕಾನ್ಸ್ಗೆ ಬನ್ನಿ ಸರ್ ಹೋಗೋಣ, ನಾನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತೀನಿ ಅಂತೆಲ್ಲ ಅಂದೆ. ಒಂದು ಹಂತದಲ್ಲಿ ನೋಡೋಣ ಅಂತಿದ್ದವರು ಪಾಸ್ಪೋರ್ಟೇ ಕೊಡಲಿಲ್ಲ, ವೀಸಾಗೆ ತಗೊಳ್ಳೋಕ್ಕೆ. ಆಮೇಲೆ ಟೈಮ್ ಆಗೋಯ್ತು, ನಾನು ಒಬ್ಬನೇ ಹೋಗಿ ಬಂದೆ. ಆಮೇಲೆ ಹೀಗೆ ಮಾತಾಡ್ತಿರ್ತಿದ್ವಿ, ಎಲ್ಲೆಲ್ಲಾದರೂ ತೀರ್ಥಕ್ಷೇತ್ರಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಅವರು ಅಲ್ಲಿ ನಾನು ನಾಸ್ತಿಕನಾಗಿ ಅವ್ರನ್ನ ದೇವಸ್ಥಾನ ಕರ್ಕೊಂಡು ಹೋಗೋದು, ನಾನು ನಿಂತ್ಕೊಳ್ಳೋದು, ನನಗದಿಷ್ಟ. ಅವ್ರವ್ರ ಇಷ್ಟನ ಅವ್ರವ್ರ ಇಷ್ಟವನ್ನು ನಮ್ಮದು ಅಮ್ಮನಿಗೆ ನಾನು ದೇವಸ್ಥಾನ ಕಟ್ಟಿಸ್ಬೋದು, ಆದರೆ ನಾನೇನು ಅದಕ್ಕೆ ಪೂಜೆ ಮಾಡಬೇಕಂತಿಲ್ಲ. ಅವ್ರ ಭಕ್ತಿನೇ ಪೂಜೆ. ಅಮ್ಮನ ಕಂಡ್ರೆ ನಮಗೆ ಭಕ್ತಿ, ಅಮ್ಮನಿಗೆ ದೇವರಲ್ಲಿ ಭಕ್ತಿ, ಸಿಂಪಲ್ ಆ ಥರ. ಕೊನೆ ದಿನಗಳಲ್ಲಿ ಅದು ತುಂಬ ಅನಿರೀಕ್ಷಿತ ಅನಾರೋಗ್ಯ ಇದ್ರೂ ಯಾರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವರು ಹೋಗ್ತಾರೆ ಅಂತ. ಆ ದಿನಗಳು ನೆನಪಿಸ್ಕೊಳ್ಳೋದಾದ್ರೆ ನೀವೆಲ್ಲಿದ್ರಿ ಅವಾಗ? ನಿರೀಕ್ಷಿತನೇ, ಅದು ಅನಿರೀಕ್ಷಿತ ಅಲ್ಲ. ಅಪ್ಪುದು ಮಾತ್ರ ಅನಿರೀಕ್ಷಿತ. ವಿಷ್ಣು ಸರ್ದು ಕೊಂಚ ನಿರೀಕ್ಷಿತ. ಅದು ಕೊನೆಯ ದಿನಗಳು. ಗೊತ್ತಿಲ್ಲ ನನಗೆ. ದೈಹಿಕವಾಗಿ ತುಂಬ ದುರ್ಬಲವಾಗಿದ್ದರು, ಆರೋಗ್ಯ ಸಮಸ್ಯೆ ಇತ್ತು. ಏನು ಆರೋಗ್ಯ ಸಮಸ್ಯೆ ಇತ್ತು ಗೊತ್ತಿಲ್ಲ. ಸಹಜವಾಗಿ ಹೃದಯಾಘಾತ ಅವ್ರನ್ನ ಬಲಿ ತೆಗೆದುಕೊಳ್ತು. ಆದರೆ ತುಂಬ ನಿರೀಕ್ಷಿತ ಅಂತ ಅನ್ನಿಸ್ಲಿಲ್ಲ. ಅಂಬರೀಷ್ ಅವರ ಸಾವಾಗಲಿ ಇವರು ಸಾವಾಗಲಿ, ಯಾಕಂದರೆ ಬಹುಕಾಲ ಆಸ್ಪತ್ರೆ ವಾಸವೇ ಆತಂಕ ಹುಟ್ಟಿಸುತ್ತೆ. ಅದರಿಂದ ಅಂಬರೀಷ್ ಸರ್ ವಿಷಯದಲ್ಲಿ ಅವರು ಸತ್ತು ಬದುಕಿ ಬಂದಿದ್ದು. ಹಾಗಾಗಿ ಎಲ್ಲ ಮನುಷ್ಯರಿಗೂ ಹಾದು ಹೋಗಲೇಬೇಕಾದ್ದು ಮುಪ್ಪು, ರೋಗ, ಸಾವು. ವಿಷ್ಣು ಸರ್ ತೀರ್ಕೊಂಡಾಗಲೂ ನಮಗೆ ಭಾಳ 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 ಸಂಕಟ ಆಯಿತು. ಅವ್ರದ್ದು ಆರೋಗ್ಯ ಚೆನ್ನಾಗಿದ್ದರೆ ಇನ್ನಷ್ಟು ಸಿನಿಮಾಗಳು ಮಾಡ್ತಾಯಿದ್ರು. ಅದಂತೂ ನಿಜ. ಎಲ್ಲಿದ್ರಿ ನೀವು ಅವತ್ತು ಸರ್ತು ಈ ಥರ? ಅವತ್ತು ನಾನು ನಾಗತಿಹಳ್ಳಿಲಿದ್ದೆ, ಊರಲ್ಲಿದ್ದೆ. ಇದು ಸಭೆ ಮಾಡ್ತಾಯಿದ್ದೆ. ಮೈಸೂರಿನಿಂದ ಅವ್ರನ್ನ ತೊಗೊಂಬರೋ ಸುದ್ದಿ ಬಂದ ಕೂಡಲೇ ನಾವು ಇಲ್ಲಿ ಬೆಂಗಳೂರಲ್ಲಿ ಜಾಯ್ನ್ ಆಗಿ ಅಂತಿಮ ದರ್ಶನ ಪಡೆದು ನಮ್ಮ ಅಂತಿಮ ನಮನವನ್ನು ಪ್ರೀತಿಯ ಹಿರಿಯ ಕಲಾವಿದರಿಗೆ, ಸ್ನೇಹಿತರಾಗಿ ಕಲಾವಿದರಾಗಿದ್ದ ವಿಷ್ಣು ಅವರಿಗೆ ಸಲ್ಲಿಸಿದೆ. ಆಮೇಲೂ ನಾನು ಭಾರತೀಯವರ ಅನಿರುದ್ಧ್ ಅವ್ರ ಜೊತೆ ಎಲ್ಲ ಸಂಪರ್ಕದಲ್ಲಿ ಇದ್ದೀನಿ. ಯಾವಾಗಲಾದರೂ ಭೇಟಿಯಾದಾಗ ಮಾತಾಡಿರ್ತೀವಿ, ನೆನಪು ಮಾಡ್ಕೊತಿರ್ತೀವಿ ಆ ಕ್ಷಣಗಳನ್ನು. ಯಾಕಂದರೆ ಭಾರತೀಯವರು ಎಲ್ಲ ಕಡೆ ಚಿತ್ರೀಕರಣಕ್ಕೆ ಅವ್ರಿಗೆ ಬೇಕಾದ ಔಷಧ ಇತ್ಯಾದಿಗಳು ಹಿಡ್ಕೊಂಡು ಜೊತೆಲೇ ಬರ್ತಿದ್ರು, ನಮ್ಮ ಜೊತೆ ಬರ್ತಿದ್ರು. ಈಚ್ ಶಾಟ್ ಆದ ಕೂಡಲೇ ಗಂಡನ ನೋಡ್ಕೊಳ್ತಾ ಇದ್ರು. ಆ ಥರದ ಒಂದು ತಾಯ್ತನ. ಅವರೆಲ್ಲ ಪತ್ನಿಯರು ಹೌದು, ಆದರೆ ಆಫ್ಟರ್ ಸಮ್ ಸ್ಟೇಜ್ ದೇ ಬಿಕಮ್ ನರ್ಸಸ್, ದೇ ಬಿಕಮ್ ಮದರ್ಸ್. ತಾಯಿಯರು ದಾದಿಯರಾಗ್ತಾ ಹೋಗ್ತಾರೆ. ಹಾಗೆ ವಿಷ್ಣು ಅವ್ರನ್ನ ಬಹಳ ಪ್ರೀತಿಯಿಂದ ಭಾರತಿ ಮೇಡಮ್ ನೋಡ್ಕೊಳ್ತಿದ್ದೆ. ನಾನು ಕಣ್ಣಾರೆ ನೋಡಿದ್ದೇನೆ, ಮಕ್ಕಳು ಕೂಡ. ಈಗೂ ಸಿಕ್ಕಿದಾಗ ಏನಾದರೂ ಮಾತಾಡ್ತಾರೆ? ಮೊನ್ನೆ ಒಂದು ಸಿನಿಮಾದ ಮುಹೂರ್ತ ಟ್ರೈಲರ್ ಬಿಡುಗಡೆಗೆ ಬಂದಿದ್ದರು ಭಾರತೀಯವರು, ಜೊತೆಲೇ ಕೂತಿದ್ವಿ. ಭಾರತೀಯವರು, ಸುದೀಪ್, ನಾವೆಲ್ಲ ಒಂದು ಕೆ ಮಂಜು ಮಗನ ಒಂದು ಟ್ರೈಲರ್ ರಿಲೀಸಿಗೆ ಬಂದಿದ್ರು. ಮಾತಾಡ್ತಾರೆ. ಅವರೊಂದು ತಮಾಷೆ ಮಾಡ್ತಿದ್ರು, ಅಲ್ಲಿ ಈಗಿನ ಹುಡುಗರುಗಳನ್ನ ಗುರ್ತಿಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರು. ಯಾಕಮ್ಮ ಅಂದೆ. ಎಲ್ಲರೂ ಗಡ್ಡ ಬಿಟ್ಬಿಟ್ಟಿರ್ತಾರೆ, ಒಂದೇ ಥರ ಕಾಣಿಸ್ತಾರೆ. ನಿಜ ಅಲ್ವಾ? ಎಲ್ಲರೂ ಗಡ್ಡ ಬಿಟ್ಟಿರ್ತಾರೆ, ಮುಖನೇ ಕಾಣಿಸಲ್ಲ. ಯಾರು ಇವರು, ಯಾರು ನಾನು ಅಂತೇಳಿ, ನೀನಾ ಅದು ಅಂತ ಅನ್ಕೋತೀರಿ ಅಂತ. ಪಾಪ ಸಹಜವಾದಂಥ ಒಂದು ಗುಮಾನಿ ಅದು ಈಗ ಎಲ್ರಿಗೂ ಆಗ್ತಿರೋದು. ಅದು ಹೇಳ್ತಾಯಿದ್ರು. ಬನ್ನಿ ಮನೆ ಕಡೆ ಬಿಡುವಾದಾಗ, ನಾವು ಗೃಹ ಪ್ರವೇಶ ಮಾಡಿದಾಗ ಹೋಗಿದ್ವಿ. ಯಾವುದೇ ಸಂಬಂಧದಲ್ಲಿ
ಆ ಥರದ ಒಂದು ಕಂಟಿನ್ಯೂಟಿ ಇಟ್ಕೋಬೇಕು. ಅಂದರೆ ಅದು ಸ್ಥಗಿತ ಆಗಬಾರ್ದು. ಅಂದರೆ ಓಕೆ ಶೂಟಿಂಗ್ ಇತ್ತು ಮುಗೀತು ಆಯಿತು ಆ ಥರ ನಾನು ಆ ಥರದವನು. ಭಾವುಕ ನೆಲೆಯಲ್ಲಿ ಸಂಬಂಧಗಳನ್ನು ನೋಡಬೇಕು, ಉಳಿಸ್ಕೋಬೇಕು ಅವ್ರ ಜೊತೆಗೆ, ಅವ್ರ ಕುಟುಂಬದ ಜೊತೆಗೆ. ಅದು ಭಾಳ ಮುಖ್ಯ. ನಾನು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ನಮ್ಮ ವಿಜಯ್ ಅಂತ ಒಬ್ಬರು ಡೈರೆಕ್ಟ್ರು, ಭಾಳ ಒಳ್ಳೊಳ್ಳೆ ಸಿನಿಮಾ ಮಾಡಿದವರು. ರಾಜ್ಕುಮಾರ್ ಅವ್ರ ಜೊತೆ ಹೈಯೆಸ್ಟ್ ಸಿನಿಮಾ ಅವರೇ ಮಾಡಿರೋದು. ಮಯೂರ, ಗಂಧದ ಗುಡಿ, ಈ ಥರದ್ದೆಲ್ಲ, ಹುಲಿಯ ಹಾಲಿನ ಮೇವು ಇಂಥ ಚಿತ್ರಗಳು. ಅವ್ರನ್ನ ಹುಡುಕಿ ವೀಲ್ ಚೇರ್ ಕರೆಸಿ ಬೆಂಗಳೂರಿಗೆ ದೊಡ್ಡದಾಗೊಂದು ಬೆಳ್ಳಿ ಚುಕ್ಕಿ ಅಂತ ಒಂದು ಸನ್ಮಾನ ಮಾಡಿದೆ. ನಾವಾಕೆ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರ್ತೀವಲ್ಲ, ಎಲ್ಲ ಜಗತ್ತು ಮರ್ತು ಹೋಗ್ಬಿಟ್ಟಿರುತ್ತೆ. ಹುಡುಕಿಸ್ತೇವೆ ಅವ್ರನ್ನ. ಸಿನಿಮಾ ಇರುತ್ತೆ ಆದರೆ ಅವ್ರು ಇದ್ರೂ ಯಾರು ಅವ್ರನ್ನ ಬರ್ತಿರಲ್ಲ. ಅವತ್ತು ಅವ್ರಿಗೆ ಸನ್ಮಾನ ಮಾಡುವಾಗ ಅವ್ರು ಎಷ್ಟು ಮಗು ಥರ ಇದ್ರು ಅಂದರೆ ಏನು ನಡೀತಿತ್ತು ಗೊತ್ತಿಲ್ಲ. ಸುಮ್ಮನೆ ಕೂತಿದ್ರು ನಗ್ತಾ, ಯಾವ ಪ್ರಶ್ನೆಗೂ ಉತ್ತರಿಸ್ತಿರ್ಲಿಲ್ಲ. ಅಷ್ಟು ಅವ್ರಿಗೆ ಮೆಮೊರಿ ಹೋಗ್ಬಿಟ್ಟಿತ್ತು. ಸ್ಟಿಲ್ ಅವ್ರು ಇಡೀ ಕುಟುಂಬ ಕರೆಸಿ ವೇದಿಕೆ ಮೇಲೆ ಸನ್ಮಾನ ಮಾಡಿದೆ. ಆ ಥರ ಮಾಡೋದು ಅಗತ್ಯ ಅಂತ ನಾನು ಹೇಳ್ತೀನಿ. ಹಿರಿಯರನ್ನು ನೀವು ಹುಡುಕಿ ಗೌರವಿಸ್ಬೇಕು. ಯಾಕಂದರೆ ಆಮೇಲೆ ಫಿಸಿಕಲಿ ಸಿಕ್ಕಲ್ಲ ಅವ್ರು ನಮಗೆ. ಆಮೇಲೆ ಸಿನಿಮಾಗಳಿರುತ್ತೆ, ಅವ್ರು ಇರುವಾಗ ವಯಸ್ಸಾದವ್ರನ್ನ, ಅದು ವೆದರ್ ದೇ ಆರ್ ಪೇರೆಂಟ್ಸ್ ಆರ್ ಟೀಚರ್ಸ್ ಆರ್ ಸೀನಿಯರ್ ಡೈರೆಕ್ಟರ್, ಸೀನಿಯರ್ ಸೈಂಟಿಸ್ಟ್, ಸೀನಿಯರ್ ಟೀಚರ್ಸ್, ಸಮಾಜಕ್ಕೇನೋ ಮಾಡಿರ್ತಾರಲ್ಲ ಅವ್ರನ್ನ ಕರೆದು ಗೌರವಿಸಬೇಕು. ಅದು ವಿಜಯ್ ಅವ್ರಿಗೆ ಆ ಥರದ್ದು ಮಾಡಿದ್ವಿ ನಾವು ಅಕಾಡೆಮಿಯಿಂದ. ವಿಷ್ಣು ಸರ್ ಹೋದ್ಮೇಲೆ ಒಂಥರ ಖಾಲಿತನ ಆವರಿಸ್ಕೊಂಡಿಲ್ವಾ? ಹೌದು, ವಿಷ್ಣು, ಅಂಬರೀಷ್ ಅವರೆಲ್ಲರ ಎಕ್ಸಿಟ್ ಇದೆಯಲ್ಲ, ಅದನ್ನು ಆ ವ್ಯಾಕ್ಯೂಮ್ನ ಯಾರೂ ತುಂಬಕ್ಕಾಗಲ್ಲ, ತುಂಬಕ್ಕಾಗಿಲ್ಲ. ಕಾರಣ ಅಂದರೆ ಆ ಥರದ ಆ ಕಾಲವೂ ಹಂಗಿತ್ತು, ತಾರೆಗಳು ಹಂಗಿದ್ರು, ಕಲಾವಿದರು ಹಂಗಿದ್ರು. ಈ ರಾಜ್ಕುಮಾರ್ ಅವ್ರನ್ನ ಇನ್ನು ಕಲ್ಪಿಸ್ಕೊಳಕ್ಕೂ ಆಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಅದೇ ರೀತಿಯಲ್ಲಿ ಇವರೆಲ್ಲ ಯುನೀಕ್ ಆದಂಥ ಒಂದು ವ್ಯಕ್ತಿತ್ವ. ನಾನು ನಾಗರಹಾವು ರಿಲೀಸ್ ಆದಾಗ ಎಷ್ಟು ಸಂತೋಷಪಟ್ಟಿದ್ದೆ ಅವರ ಅಭಿನಯ ನೋಡಿ. ಅಂದರೆ ಅವ್ರ ಥರ ಹೋಗಿ ಚಿತ್ರದುರ್ಗದ ಬಂಡೆ ಮೇಲೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ದುರ್ಗದಲ್ಲಿ ಎಲ್ಲ ಅವ್ರ ಥರ ಹಾಡು ಹೇಳ್ಕೊಂಡು ಓಡಾಡೋದು, ಬೆಟ್ಟದ ಮೇಲೆ ಹಾವಿನ ದ್ವೇಷ ಅಂತ. ಅಷ್ಟು ಪರಿಣಾಮ ಬೀರುತ್ತ ಸಿನಿಮಾ ನಾಗರಹಾವು. ಪುಟ್ಟಣ್ಣ ಅದನ್ನು ಭಾಳ ಚೆನ್ನಾಗಿ ಮಾಡಿದರು. ಕಾದಂಬರಿ 3 ಕಾದಂಬರಿಗಳಿಟ್ಟುಕೊಂಡು ಅದು ಒಂದು ಅಪರೂಪದ ಸಿನಿಮಾ. ಮತ್ತು ವಿಷ್ಣು ಅವರು ಉದಯಿಸಿದ ಸಿನಿಮಾ. ನೀವು ಹೇಳಿದರೆ ಆಗಲೇ, ಈಗ ಒಡನಾಟ ಯಾವತ್ತು ಸಿನಿಮಾಕ್ಕೆ ಸೀಮಿತ ಆಗಬಾರ್ದು, ಅದನ್ನು ಸ್ವಲ್ಪನಾದರೂ ಕಂಟಿನ್ಯೂ ಮಾಡಬೇಕು ಅಂತ. ಆಗ ನನಗೊಂದು ನೆನಪಾಗಿತ್ತು, ನಿಮ್ಮ ತಾಯಿದು ವಿಷಯದಲ್ಲೂ ಅದು ನೆನಪಾಯಿತು ನನಗೆ. ಬಟ್ ಅದು ಕಂಟಿನ್ಯೂ, ನಿಮ್ಮದು ಬ್ರೇಕ್ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ರಾಜ್ಕುಮಾರ್ ಸರ್ದು ಕಾಲು ನೋವು ಟೈಮಲ್ಲಿ ನಿಮ್ಮ ತಾಯಿನೂ ಹಾಸ್ಪಿಟ್ಲಲ್ಲಿ, ಆ ಒಂದು ಇನ್ಸಿಡೆಂಟ್ನ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ನಮ್ಮ ತಾಯಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳ ಪ್ರೀತಿ, ತುಂಬ ಪ್ರೀತಿ ಅಂದರೆ ತುಂಬ ಪ್ರೀತಿ. ನನಗೆ ತೋರಿಸು ಒಂದ್ಸರಿ, ನನಗೆ ತೋರಿಸು, ಅವ್ರು ನೋಡಬೇಕು, ನನ್ನ ಕಣ್ಣು, ನಾನು ಬದುಕಿದ್ದಾಗ ಒಂದ್ಸರಿ ಅವ್ರು ನೋಡಬೇಕು ಅಂತ. ನೋಡಿ, ಈ ಥರದ ಹಳ್ಳಿಗಾಡಿನಲ್ಲಿರುವ ಅನೇಕ ಮಹಿಳೆಯರಿಗೆ, ಒಂದು ತಲೆಮಾರಿನವ್ರಿಗೆ ಈ ಥರದೊಂದು ಬಯಕೆ. ನಾನು ನಮ್ಮಮ್ಮ ಹೇಳಿದ್ರಿಂದ ನನಗೆ ಗೊತ್ತು, ನಾನು ಹೇಳ್ತಾ ಇದ್ದೀನಿ. ನಮ್ಮ ಲೇಖಕನಾಗಿ ನನಗೆ ಹೇಳೋದಕ್ಕೊಂದು ಮಾಧ್ಯಮ ಇದೆ, ನೀನು ಕೇಳ್ತಿದ್ಯಾ. ಈ ಥರ ಎಷ್ಟೋ ಜನರೊಳಗಡೆ ಇತ್ತು. ಒಂದ್ಸರಿ ಬದುಕಿದ್ದಾಗ ನೋಡಬೇಕು, ಒಂದ್ಸರಿ ಕೈ ಕುಲುಕ್ಬಿಡ್ಬೇಕು, ಒಂದ್ಸರಿ ಅವ್ರ ಮೈ ಮುಟ್ಬಿಡ್ಬೇಕು, ಒಂದ್ಸರಿ ಅವ್ರಿಗೆ ಹೀಗೆ ಮಾಡಬೇಕು, ಮಂಗಳಾರತಿ ಒಂದು ಮುಖಕ್ಕೆ ಇದು ಮಾಡಿಬಿಟ್ಟು ಅವ್ರನ್ನ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೃಷ್ಟಿ ತೆಗಿಬೇಕು ಅವ್ರಿಗೆ. ನಾನು ಕೇಳಿದ್ದೀನಿ ಅದನ್ನು. ಒಂದ್ಸಲ ಅವರು ನಮ್ಮ ಪಾದದ ಧೂಳಿ ನಮ್ಮ ಹಳ್ಳಿಗೆ ಬರಬೇಕು. ಅದು ಭಾವುಕ ನೆಲೆ ಇರಬಹುದು, ಆದರೆ ಎಷ್ಟು ಗಾಢವಾಗಿರುತ್ತೆ ಅಂದರೆ, ನನಗೆ ಎಷ್ಟೋ ತಾಯಂದರು ರಾಜ್ಕುಮಾರ್ ಅಂದ ತಕ್ಷಣ ಮುಖ ಅರಳಿಬಿಡೋದು. ಪುಣ್ಯಾತ್ಮಪ್ಪ, ಆ ಮನುಷ್ಯ ನೋಡಪ್ಪ ಹಂಗಿರಬೇಕು ಅಂದರೆ ಒಂದು ಕುಟುಂಬದ ಯಾವುದೇ ಸದಸ್ಯ ಅಂದರೆ ಹಂಗಿರಬೇಕು ಅಂತ. ಅಣ್ಣ ಅಂದರೆ ರಾಜ್ಕುಮಾರ್ ಇರಬೇಕು, ತಮ್ಮ ಅಂದರೆ ಹಂಗಿರ್ಬೇಕು, ತಂದೆ ಅಂದರೆ ಹಂಗಿರಬೇಕು, ಒಬ್ಬ ಟೀಚರ್ ಹಿಂಗಿರಬೇಕು. ಅದಕ್ಕೆ ಅವ್ರು ಎಷ್ಟೋ ಸಿನಿಮಾಗಳು ಕಾರಣ. ಹಾಗೆ ನಮ್ಮಮ್ಮ ನನಗೆ ತುಂಬ ಕೇಳ್ತಿತ್ತು, ಅಪ್ಪ ಅಮ್ಮ ಇಬ್ಬರು ತೋರಿಸು ಅಂತ. ನಾನು ಹೇಳ್ತಿದ್ದೆ, ಇರಲಮ್ಮ ಸಮಯ ಬರ್ತೀವಿ, ನೀನು ಸಿನಿಮಾ ಮಾಡ್ತಾ ಇದೆಯಾ, ನಿಮ್ಗೆ ಸಿಗ್ತಾರಲ್ವ, ಹಂಗೆ ಸಿಗಲ್ಲ, ಸುಲಭವಾಗಿ ಸಿಗಲ್ಲ. ಅವರು ಸುಮ್ಮನೆ ಇರೋದು. ಕೊಟ್ರೇಶಿ ಕನಸು ಪ್ರೀಮಿಯರ್ ಶೋಗೆ ಬಂದರು ಅಣ್ಣ ಅವರು, ವರದಪ್ಪ ಅವರು.
ಅದಾದಮೇಲೆ ಅಮೇರಿಕಾ ಆಡಿಯೋ ರಿಲೀಸ್ ಅವ್ರ ಮನೇಲೇ ಮಾಡಿದರು. ಆಗೆಲ್ಲ ರಾಜ್ಕುಮಾರ್ ಅವರು ಹೊರಗಡೆ ಹೋಗಿ ಆಡಿಯೋ ರಿಲೀಸ್ ಮಾಡ್ತಿರಲಿಲ್ಲ. ಅವ್ರ ಮನೆಗೆ ಕರೆಸಿ ಹಾಲ್ ಇತ್ತೊಂದು, ಅಲ್ಲಿ ಒಂದು ಮಾಧ್ಯಮದವರು ಆಗ ಒಂದು ಪ್ರಿಂಟ್ ಮೀಡಿಯಾ ಮಾತ್ರ ಇರ್ತಿತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ. ಸೊ ಪತ್ರಕರ್ತರು ಬಿಡುಗಡೆ ಮಾಡಿ ಶುಭ ಕೋರಿ, ನಿಮಗೂ ಖರ್ಚು ಕಡಿಮೆ, ಅವ್ರಿಗೂ ಹೊರಗಡೆ ಹೋಗೋದು ತಪ್ಪಿತ್ತು. ಮತ್ತು ರಾಜ್ಕುಮಾರ್ ಅವ್ರ ಮನೆಗೆ ಹೋದ್ವಿ ಅನ್ನೋದೇ ಒಂದು ದೊಡ್ಡ ವಿಷಯ, ದೊಡ್ಡ ಮನೆಗೆ ಹೋಗಿ ಬಂದ್ವಿ ಅನ್ನೋದೇ ದೊಡ್ಡ ವಿಷಯ. ಆ ಹೊತ್ತಲ್ಲಿ ನಾನು ನನ್ನ ತಂದೆ ತಾಯಿ ಈ ಥರ ಕರ್ಕೊಂಬರ್ಬೋದಾ ಅಂತ ಕರ್ಕೊಂಡು ಬನ್ನಿ ಅಂತ ಸಮಯ ಕೊಟ್ಟರು. ನಮ್ಮ ತಾಯಿ ನನ್ನ ತಂದೆ ಕರ್ಕೊಂಡು ಹೋಗಿದ್ದೆ, ನಿನಗೆ ಆ ಫೋಟೋ ಕೊಡ್ತೀನಿ. ಅವರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಆ ಅಮ್ಮ, ನಮ್ಮ ತಾಯಿ ಆ ಫೋಟೋನ ನಮ್ಮ ಮನೆಯ ನಡುಮನೆಯಲ್ಲಿ ಎಷ್ಟು ಕಾಲ ಇಟ್ಕೊಂಡಿದ್ರು ಅಂದರೆ, ಅಮ್ಮ ಬದುಕಿರೋವರೆಗೂ ಅದು ಒಂಥರ ದೇವ್ರ ಫೋಟೋಗಳ ಜೊತೆ ಸ್ಥಾನ ಪಡ್ಕೊಂಡಿತ್ತು. ಆಯಿತಾ? ಹಾಗಾಗಿ ಅಮ್ಮನಿಗೆ ಕಣ್ಮಣಿ ರಾಜ್ಕುಮಾರ್ ಅಂದರೆ. ನಾನು ಅಮ್ಮ ರಾಜ್ಕುಮಾರ್ ಪಕ್ಕ ಪಾರ್ವತಮ್ಮ ಇದ್ದಾರೆ, ಅವರು ನಿಂತರ ಭಾಳ ಸ್ಟ್ರಾಂಗು ಅಂತ ಹೇಳಿ, ನಿನ್ಗೆ ಅವ್ರಿಗೂ ಒಂದೇ ಹೆಸರು ಪಾರ್ವತಮ್ಮ ಅನ್ನೋ ಹೆಸರು ಭಾಳ ಸ್ಟ್ರಾಂಗ್ ಬಿಡಮ್ಮ ಅಂತ ರೇಗಿಸ್ತಾ ಇದ್ದೆ. ಸುಮ್ಮನಿರೋ, ಆ ಅಮ್ಮ ಹಂಗಿರೋದಕ್ಕೆ ಈ ಅಪ್ಪ ಇರೋದು. ನಿಮ್ಮಪ್ಪ ನಾನು ಇದು ಮಾಡಿದ್ದಕ್ಕೆ ನಿಮ್ಮಪ್ಪ ನಿಮ್ಮೆಲ್ಲ ನೋಡ್ಕೊಂಡು ಅಲ್ಪ ಸ್ವಲ್ಪ ಅಂತ ಅದು ತಮಾಷೆ ಮಾಡ್ತಿದ್ದೆ. ಪಾರ್ವತಮ್ಮನೆಲ್ಲ ಭಾಳ ಸ್ಟ್ರಾಂಗ್ ಇರ್ತಾರಮ್ಮ ಅಂತ. ಆಮೇಲೆ ಪಾಪ ಅಮ್ಮನಿಗೆ ಮಂಡಿ ನೋವು, ಸರ್ಜರಿ ಆಗಬೇಕಾಗಿ ಬಂತು. ಎರಡೂ ಕಾಲು ಅವ್ರಿಗೆ ರೀಪ್ಲೇಸ್ ಆಯಿತು ಮಂಡಿ. ಡಾಕ್ಟರ್ ರುದ್ರಪ್ರಸಾದ್ ಅಂತ ಅವರು ಇಲ್ಲಿ ನಮ್ಮ ಹಾಸ್ಮೆಟ್ನಲ್ಲಿ ಅಮ್ಮನಿಗೆ ಆಪ್ರೇಟ್ ಮಾಡಿದಂಥ ಪುಣ್ಯಾತ್ಮ. ಅದೇ ಹೊತ್ತಿಗೆ ಅಮ್ಮನ ನಾವು ಹಾಸ್ಪಿಟ್ಲಿದ್ರೆ ಅಣ್ಣ ಅವ್ರಿಗೆ ಹಿಪ್ ಜಾಯಿಂಟ್ ಪೇಯ್ನಿಂದ ಅವರು ಎದುರು ವಾರ್ಡಲ್ಲಿ ಅಣ್ಣ ಅವ್ರು ಅಡ್ಮಿಟ್ ಆದರು. ಆಯಿತಾ? ಅವ್ರು ರಾಜ್ಕುಮಾರ್ ಅವ್ರಿಗೆ ಎಂಥ ಒಂದು ತತ್ವಜ್ಞಾನ ಇತ್ತು ಅಂದರೆ, ನಮ್ಮ ತಾಯಿ ಹತ್ರ ಬಂದುಬಿಟ್ಟು, ನೋಡಿ ಅವ್ರಿಗೆ ಆಪ್ರೇಷನ್ನು, ಅವ್ರಿಗೆ ಪೇಯ್ನ್ ಇದೆ ನೋಡಿ, ಇವೆಲ್ಲ ನಮ್ಮ ನಂಟರು ಬಂದಾಗ ಹೋಗೋನಕ್ಕಾಗತ್ತಾ? ಇರ್ತಾರೆ ಬಿಡಿ, ಹಂಗೆ ತಗೋಬೇಕು ನೋವನ್ನ. ನಂಟರು ಬಂದಿದ್ದಾರೆ, ಹೋಗ್ತಾರೆ, ಅವ್ರು ಹೋಗ್ಬೇಕಾದಾಗ ಹೋಗ್ತಾರೆ, ತಳ್ಳಕ್ಕಾಗತ್ತಾ? ಅದರಿಂದ ಸಂತೋಷ ಪಟ್ಬಿಡ್ಬೇಕು, ಅದು ನೋವನ್ನು ಇಷ್ಟಪಡಬೇಕು ಅಂತ ಹೇಳ್ತಿದ್ರು. ನಮ್ಮ ಅಮ್ಮ ಅಡ್ಮಿಟ್ ಆದಾಗ ನಮ್ಮ ಅಕ್ಕ ಪುಷ್ಪಕ್ಕ ಅಂತಿದ್ದಾರೆ, ಪುಷ್ಪಕ್ಕ ಅವರ ಅಮ್ಮನ ನರ್ಸಿಂಗ್ ನೋಡ್ಕೊಳಕ್ಕೆ ಇರ್ತಿದ್ಲು ಹಾಸ್ಪಿಟಲ್ಲಿ. ನನಗಿಬ್ಬರು ಅಕ್ಕ ತಂಗಿ ಒಬ್ಬರಿದ್ದಾರೆ, ಪುಷ್ಪಕ್ಕ ಅಂತ ಒಬ್ಬರು, ವಿಜಯ ಅಕ್ಕ ಅಂತ, ಇಬ್ಬರು ನೋಡ್ಕೋತಿದ್ರು. ಅವ್ರಿಗೆಲ್ಲ ಇವರು ಸಮಾಧಾನ ಮಾಡಿ ಹೇಳೋದು, ಚೆನ್ನಾಗಿ ನೋಡ್ಕೊಳ್ಳಿ, ಇದೆಲ್ಲ ಬರುತ್ತೆ, ಇದಕ್ಕೆಲ್ಲ ಹೆದರ್ಕೋಬಾರ್ದು ಅಂತ ಅವ್ರಿಗೆ ಯಾವಾಗಲೂ ಜ್ಞಾಪಿಸ್ಕೊಳ್ಳೋರು ನಮ್ಮಮ್ಮ. ಆ ಪುಣ್ಯಾತ್ಮ ಅವ್ರಿಗೆ ಸರ್ಜರಿ, ನನ್ನ ಹತ್ರಕ್ಕೆ ಬಂದು ದೊಡ್ಡ ನಟ. ಆ ಥರ ಪಾಸಿಟಿವ್ ಅಪ್ರೋಚ್ ಇಲ್ಲದೆ ಇದ್ರೆ ಜೀವನ ನರಕ ಆಗುತ್ತೆ, ಕಷ್ಟಗಳು ದ್ವಿಗುಣ ಆಗುತ್ತೆ, ಕಷ್ಟಗಳು ಅಸಹನೀಯವಾಗುತ್ತೆ. ಕಷ್ಟ ಸಹಿಷ್ಣುತೆ ಬರೋದು ಈ ಮನೋಭಾವ ಬಂದಾಗ. ಈ ಮನೋಭಾವ ಬಂದರೆ ನಿಮಗೆ ಕಷ್ಟಗಳ ಹೊರೆ ಕಡಿಮೆ ಆಗುತ್ತೆ. ಕಷ್ಟಗಳನ್ನು ಸಹಿಸ್ಕೊಳ್ಳೋ ಶಕ್ತಿ ಬರೋದು ಈ ಥರದ ಮಾತುಗಳಿಂದ. ಕಷ್ಟ ಸಹಿಷ್ಣುತೆ ಅಂತಾರೆ. ಕಷ್ಟಗಳೇ ಬರಬೇಡ ಅನ್ನೋಕೆ ನಮ್ಗೆ ಹಕ್ಕಿಲ್ಲ. ಕಷ್ಟ ಬಂದಾಗ ಎದುರಿಸೋದಕ್ಕೆ ಔಷಧಿಗಳದೊಂದು ದಾರಿ ಇರುತ್ತೆ. ಭಾವನಾತ್ಮಕವಾಗಿ ಒಂದು ಬೇಕಾಗತ್ತೆ, ವಿಲ್ ಪವರ್ ಬೇಕಾಗತ್ತೆ, ತಡ್ಕೋತೀನಿ ಅಂತ. ಯಾಕೆ ಜನ ದೇವ್ರು ನಂಬ್ತಾರೆ? ನಮ್ಮ ಹೊರೆ ಅವನ ಮೇಲೆ ಹಾಕ್ಬೋದು, ಅಲ್ಲಿ ಹಾಕಿದ್ರೆ ನನ್ನ ಹೊರೆ ಕಡಿಮೆ ಆಗುತ್ತೆ. ಸರಿಯೋ ತಪ್ಪೋ ಪ್ರಶ್ನೆ ಬೇರೆ, ಅದನ್ನ ಇನ್ನೊಂದು ಯಾವುದೋ ಶಕ್ತಿ, ಆ ಶಕ್ತಿ ಇದನ್ನ ನಾನು ತಡ್ಕೊಳಕ್ ಎರಡು ತರ ಇರುತ್ತೆ. ದೇವ್ರ ಮೇಲೆ ಭಾರ ಹಾಕೋದು ಅಂತಾರೆ, ದೇವ್ರ ಮೇಲೆ ಭಾರ ಹಾಕು ಅಂತಾರೆ. ಎಷ್ಟು ಈಸಿಯಾಗಿದೆ ನೋಡಿದೆ. ಅದು ಅಷ್ಟು ಸರಿಯಾದಂತ ಬಳಕೆ ಅಲ್ಲ ನನ್ನ ಪ್ರಕಾರ. ನನ್ನ ಮೇಲೆ ಬಿದ್ದಿರೋ ಭಾರನ ನಾನು ತಡ್ಕೊಳೋ ಶಕ್ತಿ ನನ್ನೊಳಗೆ ಕೊಡು ಅನ್ನೋದು ಸರಿಯಾದ ಮಾತು. ನನಗೆ ವಿಲ್ ಪವರ್ ಬೇಕು, ಐ ವಾಂಟ್ ಟು ಬಿಕಮ್ ಸ್ಟ್ರಾಂಗ್ ಅಂತ ಅನ್ಕೊಳ್ಳೋದು ಒಂದು. ಇವನ್ ಭಾರ ತೆಗೆದು ಅದಕ್ಕೆ ಹಾಕ್ಬಿಡೋದು ಅಂದ್ರೆ ಎಷ್ಟು ಸ್ವಾರ್ಥ ಅದು. ಅವ್ರು ಹೇಳೋದು ಬಂಧುಗಳು ಬಂದಿದ್ದಾರೆ ಸಹಿಸ್ಕೊಳ್ಳೋಣ ಅಂತ. ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು. ಅವರು ನಮ್ಮ ಅಮ್ಮನ ಕಣ್ಣಲ್ಲಿ ಒಂದು ಇದಿತ್ತು, ರಾಜ್ಕುಮಾರ್ ಅವ್ರು ನೋಡಿ ಬಂದಿದ್ದ ನೆನಪು. ಯಾವಾಗಲೂ ಮಾತಾಡುವಾಗ ಹಳ್ಳಿ ಹೆಂಗಸರೆಲ್ಲ ಕೂತ್ಕೊಂಡಾಗ, ಅಯ್ಯೋ ನಾನು ಸಾಯಿಬಾಬಾ ದರ್ಶನ ಮಾಡ್ಕೊಂಡ್ಬಂದೆ, ತಿರುಪತಿಗೆ ಹೋಗಿ ವೆಂಕಟರಮಣ ಸ್ವಾಮಿ ಕ್ಯೂ ನಿಂತು ನೋಡ್ಕೊಂಡು ಬಂದೆ, ಆದರೆ ನಾವು ನನ್ನ ಮಗ ಕರ್ಕೊಂಡೋಗಿ ಇನ್ನೊಬ್ಬ ಪುಣ್ಯಾತ್ಮನ್ ತೋರಿಸ್ತಾ ಕಣಪ್ಪ ಅಂತ ಹೇಳ್ತಾ ಇತ್ತು. ಹೌದಾ? ಅಯ್ಯೋ, ಬಟ್ ಆ ಕಾಲ ನೀವ್ ಹೇಳಂಗೆ ನದಿ ವಾಪಸ್ ಹರಿಯಕ್ಕಾಗಲ್ಲ ಹಿಂದೆ.
ಮುಂದಕ್ಕೆ ಹೋಗ್ತಾ ಇರ್ತೀವಿ. ಎಷ್ಟೊಂದು ಇಷ್ಟದ ಜಾಗಗಳಿರುತ್ತೆ, ಅಲ್ಲೆಲ್ಲೂ ನದಿ ನಿಲ್ಲಕ್ಕಾಗಲ್ಲ. ಹರಿಲೇಬೇಕು, ಸ್ವಲ್ಪ ನಿಧಾನಕ್ಕೆ ಹರಿಬೋದು ಅಷ್ಟೇ, ಅಷ್ಟೇ. ಬಟ್ ಹರಿಲೇಬೇಕು. ಅಲ್ಲ, ಹಿಂದಕ್ಕಂತೂ ಹೋಗಕ್ಕಾಗಲ್ಲ. ಹೌದು. ಆಮೇಲೆ ಎಷ್ಟು ಭಿನ್ನಾಣ, ರೊಚ್ಚು, ಕೆಚ್ಚು ಎಲ್ಲ ಇದ್ರೂ ಕೂಡ ಅದು ಮುಗಿದು ಹೋದ ಕತೆ. ಕರೆಕ್ಟ್. ಮುಂದೆ ಸಮುದ್ರ. ಸಮುದ್ರಕ್ಕೆ ಕರಗಿ ರೂಪನಾಶ ಮಾಡ್ಕೋಬೇಕು. ಅದಕ್ಕೆ ಗಿಬ್ರಾನ್ ಹೇಳ್ತಾನೆ, ಇಲ್ಲ ನೀನೇ ಸಮುದ್ರವಾಗುವ ಸುವರ್ಣ ಅವಕಾಶ. ಅದನ್ನ ಎಂತ ಮಾತು. ಪಾಸಿಟಿವ್ ಆಗಿ ತಗೊಬೇಕು. ಯು ವಿಲ್ ಬಿಕಮ್ ದ ಓಷನ್. ಕರೆಕ್ಟ್. ಅಂದ್ರೆ ಅನಂತದಲ್ಲಿ ಕರಗೋದು ಅಂತಾರಲ್ಲ, ಅನಂತದಲ್ಲಿ ಕಣ್ಮರೆ ಆಗೋದು ನಾವು. ಇದು ನಾನು ನೀವು ಇದನ್ನ ಕಳಿಸಿದ ಹೊತ್ತಲ್ಲಿ ನಾನು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದೆ. ಹಾ. ನನಗೂ ಹಂಗೆ ಅನ್ಸಿತ್ತು. ಅದ್ ಎಂತ ಟೈಮಲ್ಲಿ ನೀವು ಕಳಿಸಿದ್ರಿ ಅಂದ್ರೆ ಅದನ್ನ ನಾನು ಸ್ಟೇಟಸ್ಗೂ ಹಾಕ್ಕೊಂಡೆ, ಅಂದರೆ ಸೋಷಿಯಲ್ ಮೀಡಿಯಾನಲ್ಲೂ ಶೇರ್ ಮಾಡಿದೆ. ಬಟ್ ಕೆಲಸ ಕಳ್ಕೊಂಡಿದ್ದಲ್ಲ, ಕೆಲಸ ನಾನು ಎಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ, ಮನೇಲಿದ್ದೆ. ನನಗೆ ಹಿಂದಿಂದೆಲ್ಲ ಈ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿದಾಗ ಛೇ ಹೆಂಗೆ ಇತ್ತು, ಹೆಂಗೆ ಆಗ್ಬಿಡುತ್ತಲ್ಲ, ಅವನ್ನೆಲ್ಲ ಟೇಪ್ ಕಟ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಛೇ ಹೆಂಗೆ ಇದು, ಆಗ ಅನಿಸಿದ್ದು ಇನ್ನೊಂದು ರೂಪಕ್ಕೆ ನಾವು ಹೋಗ್ತಾ ಇದೀವಿ ಅಷ್ಟೇ. ಆ ರೂಪಕ್ಕೆ ಮತ್ತೆ ವಾಪಸ್ ಹೋಗಕ್ಕಾಗಲ್ಲ. ಬಟ್ ನಮ್ದೇ ಒಂದು ರೂಪನ ಮತ್ತೊಂದು ಸೃಷ್ಟಿ ಮಾಡ್ಕೋಬಹುದು ಅನ್ನೋದನ್ನ ಒಂದು ಆಶಾಭಾವನೆ ಅಂತಾರಲ್ಲ, ಅದು ಬಂದಿದ್ದು ಆ ಪದ್ಯದಿಂದ. ಮತ್ ಮುಂದಕ್ಕೊಂದು ದಾರಿ ಇದೆ, ಅದನ್ನ ನೋಡೋಣ ಅನ್ನೋ ತರ. ಪಂಪ ಒಂದು ಕಡೆ ಹೇಳ್ತಾನೆ, ನಿಚ್ಚಂ ಹೊಸತು ಆರ್ಣವಂಬೋಲ್ ಅಂತ. ನಿಚ್ಚಂ ಅಂದ್ರೆ ನಿತ್ಯವೂ, ಹೊಸದು ಸಮುದ್ರ ಅಂತ. ಈಗ ಸಮುದ್ರದಲ್ಲಿ ಎಷ್ಟು ನದಿಗಳು ಕರಗಿದಾವೆ, ಹೌದು, ಪ್ರತ್ಯೇಕ ಮಾಡೋಕ್ಕಾಗಲ್ಲ ಯಾವ ನದಿ ನೀರು ಯಾವ ನದಿ ನೀರು ಅಂತ. ಎಂಥ ಸಿಹಿ ನೀರಿನ ನದಿಯೂ ಅಲ್ಲಿ ಉಪ್ಪಾಗ್ಬಿಡುತ್ತೆ ಅಲ್ವಾ. ಹೀಗಾಗಿ ಸಮುದ್ರದೊಳಗಡೆ ಎಷ್ಟೋ ನದಿಗಳಿದಾವೆ, ಯಾವ ನದಿ ಯಾವುದು ಗೊತ್ತಿಲ್ಲ, ಎಲ್ಲ ಕರಗಿ ಸಮುದ್ರ ಆಗತ್ತೆ ಅಲ್ವಾ. ಸಮುದ್ರ ಹೊಸತೋ ಹಳತೋ, ಎಷ್ಟು ಕಷ್ಟ ಉತ್ತರ ಹೇಳೋದಕ್ಕೆ. ಹೊಸತು ಅಂದ್ರೆ ಅನಾದಿ ಕಾಲದಿಂದ ಇರುವ ನೀರು, ಹೌದು ಆಯ್ತಾ. ಹೊಸ್ತ ಹೌದು, ಇವತ್ತು ಬಿದ್ದ ಮಳೆ ಹೊಳೆ ಹೊಸ್ತು, ಹೊಸ್ತು ಹೌದು, ಹಳತು ಹೌದು. ಅದಕ್ಕೆ ಅವನು ನಿಚ್ಚಂ ಹೊಸದು ಆರ್ಣವಂಬೋಲ್ ಅಂತ ಒಂದು ಕಡೆ ಬಳಸ್ತಾನೆ. ಹಾಗಾಗಿ ಸಮುದ್ರ ಮನುಷ್ಯನ ಅಹಂಕಾರವನ್ನ ಕೊನೆಗಾಣಿಸುವಂಥ ಒಂದು ಬಹುದೊಡ್ಡ ಶಕ್ತಿ. ಈ ಸಮುದ್ರದ ಮುಂದೆ ನಿಂತ್ರೆ ನೀವು ಎಷ್ಟು ಕುಬ್ಜ, ಎಷ್ಟು ಚಿಕ್ಕವನು ಅದ್ರ ಮುಂದೆ ಅನ್ನುವಂಥ, ಅದನ್ನ ನೀವು ದೈವ ಅಂತ ಕರೀರಿ, ನಿಸರ್ಗ ಅಂತ ಕರೀರಿ, ಆ ಒಂದು ಮನೋಭಾವ ಬರುತ್ತೆ. ಆದ್ರಿಂದಲೇ ಗಿಬ್ರಾನ್ ಕೂಡ ಅದನ್ನೇ ಹೇಳ್ತಾನೆ ನದಿಗೆ, ಏಯ್ ಮೆರ್ಕೊಂಡ್ ಬಂದಿಯಲ್ಲ, ಈಗ ಕರಗ್ತೀಯ, ಕರಗಿದ ಮೇಲೆ ರೂಪ ಹೊರಟೋಯ್ತು ಅಂತ ಕೊರಗಬೇಡ, ನೀನ್ ನದಿಯಾಗಿ ಉಳಿಯಲ್ಲ, ಆದ್ರೆ ನೀನೇ ಒಂದು ಸಮುದ್ರ ಆಗ್ತೀಯ ಅಂತ. ಸುಂದರ ಸಮಾಧಾನ, ಸುಂದರ ಸಮಾಧಾನ, ಸುಂದರ ಸಮಾಧಾನ ಇದು. ನಾನಾಗಿ ಉಳಿಯಲ್ಲ, ಆದ್ರೆ ನೀನ್ ಆಗ್ತೀನಿ ಅಂತ. ನೀನ್ ಆಗ್ತೀನಿ, ನಾನ್ ದೊಡ್ಡ ಸಮುದ್ರವೇ ನಾನು ಅಂತ ನೀನ್ ಕೊಚ್ಕೋಬಹುದು. ಇಲ್ಲ, ಈ ತರದ ಸಮಾಧಾನಗಳೇ ನಮ್ಗೆ ಮುಂದಿನ ಒಂದು ಹೆಜ್ಜೆ ಇಡುವಾಗ ಅದೊಂದು ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ಆ ತರದ ಸಮಾಧಾನಗಳಿಲ್ದೆ ನಾವು ಮುಂದುವರಿಯಕ್ ಆಗದೇ ಇಲ್ಲ. ಬಟ್ ನಿಮ್ ಜೊತೆ ಇವತ್ತು ವಿಷ್ಣು ಸರು, ಅಮಿತಾಬ್ ಬಚ್ಚನ್ ಸರು, ಹಿಂಗೆ ಒಂದೊಂದು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಲ್ಲಿ ಒಂದು ರೌಂಡ್ ಹಾಕಿ ಬಂದಂಗೆ ಆಯ್ತು ನನ್ಗೆ. ಅದ್ರ ಜೊತೆಗೆ ನಿಮ್ ತಾಯಿ ವಿಷಯ ಕೇಳಿ, ರಾಜ್ಕುಮಾರ್ ಸರ್ದು ಒಂದು ಒಡನಾಟ, ಡೌನ್ ಟು ಅರ್ತ್ ಕ್ವಾಲಿಟೀಸು, ರಿಯಲಿ ನಮ್ಮನೇಲಿ ಈಗಲೂ ಇದೆ ಅಮ್ಮ ರಾಜ್ಕುಮಾರ್ ಫೋಟೋ. ನಂದು ರಾಜ್ಕುಮಾರ್ ಅವ್ರದ್ದಿರೋ ದೊಡ್ಡ ವಿಷಯ ಅಲ್ಲ, ನಾವು ಚಿತ್ರೋದ್ಯಮದಲ್ಲಿ ಇಟ್ಕೊಳ್ಳೋದು ಸಹಜವಾಗಿರುತ್ತೆ. ಅಮ್ಮ ಅಪ್ಪನ ಜೊತೆ ರಾಜ್ಕುಮಾರ್ ಅವರು ಇರೋದು ಅದು ತುಂಬಾ ದೊಡ್ಡ ವಿಷಯ. ಅದು ಹೌದು, ಈಗಲೂ ಆ ಫೋಟೋ ಇದೆ ನಮ್ಮ ಮನೇಲಿ. ಒಂದ್ ರೌಂಡು ಆ ಕಾಲಕ್ಕೆ ಹೋಗಿ ಬಂದಂಗ ಆಯ್ತು ನನ್ಗೀಗ. ಅದೇ ಚೆನ್ನಾಗಿದೆ, ಅದ್ರಲ್ಲಿ ಇರಕ್ ಆಗಲ್ಲ, ನಾವು ವಾಪಸ್ ಬರ್ಲೇಬೇಕು ಅಂತ. ಫೋಟೋ ಅನ್ನೋದು ಒಂದು ವಸ್ತು ಇರಬಹುದು, ಅದು ಬಿಟ್ಕೊಡೋ ನೆನಪುಗಳು ಅಗಾಧ ಅಲ್ವಾ. ಒಂದು ಫೋಟೋ ಅಂದ್ರೆ ಏನು, ನೂರಾರು ಫೋಟೋ ಇರ್ತವೆ, ಒಂದು ಫೋಟೋ ಹಿಂದೆ ಒಂದು ಕಥೆ ಇರುತ್ತಲ್ಲ, ಅದು ಮುಖ್ಯ. ಸರ್, ತುಂಬಾ ಥ್ಯಾಂಕ್ಸ್. ನೀವು ಇಷ್ಟೊಂದು ವಿಷಯಗಳನ್ನ ನಮ್ಮ ಜೊತೆ ಹೇಳಿದ್ರಿ. ನಿಜ ಹೇಳ್ಬೇಕಂದ್ರೆ ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ. ಬಟ್ ಅಷ್ಟು ವಿಷಯಗಳಿದಾವೆ ಅವ್ರ ಜೊತೆ. ನಿಮ್ಮ ಒಡನಾಟ ನಿಮಗೆ ಸಿಕ್ಕಿರೋದು ಒಂದು ರೀತಿ ಅದೃಷ್ಟ ಅಂತ ಹೇಳ್ಬೋದು. ನಾವೆಲ್ಲ ನೋಡಿದೀವಿ ಅಷ್ಟೇ ಅವ್ರನ್ನ, ಬಟ್ ಒಂದ್ಸತಿ ನೋಡಿರ್ಬೋದು. ಬಟ್ ನೀವು ಅವ್ರ ಜೊತೆ ಒಂದು ಸಣ್ಣ ಜರ್ನಿನ ಹೇಳಿದ್ದು ಎಷ್ಟೊಂದು ಜನಕ್ಕೆ ಸ್ಫೂರ್ತಿ. ಅದಕ್ಕೆ ಅವ್ರನ್ನ ಕನ್ನಡದ ಸಂಪತ್ತು ಅಂತ ಹೇಳಿದ್ದು ನಾನು. ಸಂಪತ್ ಕುಮಾರ್ ವಿಷ್ಣುವರ್ಧನ್ ಆಗಿದ್ದ ದಾರಿನೇ ತುಂಬಾನೇ ಆಶ್ಚರ್ಯ ಮತ್ತೆ ಕಷ್ಟ.
ಆ ಹೆಸರು ಮಾರ್ಪಾಡಾಗಿದ್ದು, ಒಬ್ಬ ನಟನಾಗಿ ಅವ್ರು ಗುರ್ತಿಸ್ಕೊಳಕ್ ಹೊಡೆದಾಡಿದ್ದು, ಅವ್ರು ಕೊನೆವರೆಗೂ ಹೋರಾಟದಲ್ಲೇ ಬಂದ್ಬಿಟ್ರು ಅನ್ಸುತ್ತೆ ಈಗ್ಲೂ. ತೀರ್ಕೊಂಡ್ ಮೇಲೂನು ಅವ್ರನ್ನ ಕೆಲವು ವಿವಾದಗಳು ಬಿಟ್ಟಿಲ್ಲ, ಅಥವಾ ಅವ್ರಿಗೊಂದು ಕೊನೆಯದಾಗ ಅವ್ರ ಸಮಾಧಿಗೂ ಅಷ್ಟೊಂದು ಅಡ್ಡಿ ಆತಂಕಗಳು, ಅದು ತುಂಬಾನೇ ಬೇಜಾರಿನ ವಿಷಯ. ಅದ್ರ ಬಗ್ಗೆ ಯಾವತ್ತೂ ಯಾರು ಡಿಸ್ಕಸ್ ಮಾಡಿಲ್ವಾ ಸರ್ ನಿಮ್ ಜೊತೆ? ಇಲ್ಲ, ನನಗೆ ಅಂಥ ಚರ್ಚೆಗಳಲ್ಲಿ ಭಾಗವಹಿಸೋಕೆ ಇಷ್ಟ ಆಗಲ್ಲ. ಯಾಕೆಂದರೆ ನನಗೆ ಅದನ್ನೆಲ್ಲ ನಾನು ಮೀರಿ ಯೋಚಿಸ್ತೀನಿ. ಕಲಾವಿದ, ಅವನ ಕೊಡುಗೆ, ಅವನು ಬದುಕಿದ್ದಾಗ ಮಾಡಿದಂಥ ಸಿನಿಮಾಗಳು, ಇವೆಲ್ಲ ವಿಚಾರಗಳು ಒಂದು ಸ್ವಲ್ಪ ಆಕ್ಟಿವಿಸ್ಟ್ ಆದಂಥ ಮನಸ್ಥಿತಿಗಳು. ನನಗೆ ಆ ಥರದ ವಿವಾದಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೂ ಕಷ್ಟ ಮತ್ತು ಆಸಕ್ತಿನೂ ಇಲ್ಲ. ಅದು ವಿಷ್ಣುವರ್ಧನ್ ಅವರಿಗೆ ನಾವು ಕೊಡಬೇಕಾದ ಗೌರವ, ನಿಜವಾಗಿ ಸಲ್ಲಿಸಬೇಕಾದ ಪ್ರೀತಿ ಯಾವತ್ತೂ ನಾನು ಕೊಟ್ಟಿದ್ದೀನಿ. ಇದೆಲ್ಲ ನನ್ನ ವ್ಯಾಪ್ತಿ ಮೀರಿದ್ದು, ನಾನು ಅದಕ್ಕೆ ಯಾವತ್ತು. ಆದ್ರೆ ಅದು ಬೇಜಾರು ಅನ್ಸೋದಂತೂ ನಿಜ ಸರ್. ಆ ವಿಷಯಗಳು ಒಬ್ಬ ಕಲಾವಿದನ್ನ ಇಟ್ಕೊಂಡು ಇವತ್ತಿಗೂ ಮಾಡೋ ಇಂಥ ವಿಷಯಗಳು ತುಂಬಾ ಬೇಜಾರಾಗುತ್ತೆ. ನಾನು ಅಂತ ಚರ್ಚೆಲ್ ಕೂಡ ಭಾಗವಹಿಸೋದಿಲ್ಲ. ಹೌದು, ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಟ್. ಕಂಫರ್ಟಬಲ್ ಬಂದು ಅದು ಅವ್ರಿಗೆ ಸಲ್ಬೇಕಾಗಿದ್ದಲ್ಲ ಅಂತ ಅನ್ಸುತ್ತೆ ಅಲ್ವಾ? ಅದು ನಡಿಬಾರ್ದಿತ್ತು, ಮತ್ತೆ ಅದು ಮುಂದುವರಿಲೂಬಾರ್ದು ಈ ತರ ನೆಗೆಟಿವ್ ಆಗಿ. ಅಯ್ಯೋ ನೋಡಿ, ರಾಜ್ಕುಮಾರ್ ಅವ್ರು ತೀರ್ಕೊಂಡು ಸ್ವಲ್ಪ ಮನೆಗೆ ಹೋಗಿದ್ವಾಗ ನಡೆದ ದಾಂಧಲೆ, ಗದ್ದಲ, ಗಲಭೆ, ಅಷ್ಟು ದೂರದಲ್ಲಿ ಇದ್ದಂಥ ಒಂದು ಪಾರ್ಥಿವ ಶರೀರವನ್ನ ಪಾರ್ವತಮ್ಮ ಅವರು ಇಲ್ಲಿಂದ ತಮ್ಮ ಜೊತೆ ಬಾಳಿ ಬದುಕಿದ ಪತಿ ಹತ್ರ ಹೋಗಿ ಒಮ್ಮೆ ಕಣ್ಣು ತುಂಬಿಕೊಂಡು ಅವರು ಕೆನ್ನೆ ಮುಟ್ಟೋದಕ್ಕಾಗ್ತಿರ್ಲಿಲ್ಲ. ಎಷ್ಟು ಜನ 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 ಅಬ್ಬಾ, ನನಗೆ ಅದು ಇನ್ನೂ ಕಣ್ಣಲ್ಲಿ ನೆನಪಿದೆ. ತಳ್ಳೋರು, ನೂಕೋರು, ಅವ್ರದೇ ಮನೆ, ಅವರ ಪತಿ, ಆಮೇಲೆ ರಾಜ್ಕುಮಾರು, ಆಮೇಲೆ ಲೋಕಕ್ಕೇನೋ ಇರ್ಬೋದು, ಗಂಡನ ಹತ್ರ ಹೋಗಕ್ಕ ಅಂಥ ಸ್ಥಿತಿ. ಅದೆಲ್ಲೋ ತಗೊಂಡು ಹೋದ್ರು ಪ್ಯಾಲೇಸ್ ಗ್ರೌಂಡ್ಗೆ, ಅಲ್ಲೆಲ್ಲೋ ಅದೆಲ್ಲ ನಮ್ಮ ಚರ್ಚೆಯ ವ್ಯಾಪ್ತಿಗೆ ಹೇಳೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ಯಾರಿಗೂ ಆ ಥರ ನಡೆಸ್ಕೋಬಾರ್ದು. ತೀರ್ಕೊಂಡ ನಂತರ ಬಹಳ ಕಷ್ಟ. ನಮ್ಮಲ್ಲಿ ಈ ಮಾಬ್ ಹಿಸ್ಟೀರಿಯಾ ಇರುತ್ತೆ, ಒಂದು ವಿಚಿತ್ರ ಹಿಸ್ಟೀರಿಯಾ ಇರುತ್ತೆ. ಅದು ಅನಿಯಂತ್ರಿತವಾಗಿ ಪೊಲಿಟಿಕಲ್ ಸಿಸ್ಟಮ್ ಫೇಲ್ ಆಗುತ್ತೆ, ಪೊಲೀಸರು ಫೇಲ್ ಆಗಿಬಿಡ್ತಾರೆ. ಅವರು ರಾಜ್ಕುಮಾರ್ ಅವರು ತೀರ್ಕೊಂಡ ದಿನ ಯಾವುದೇ ಒಂದು ಕ್ಷಣ ನನ್ನ ಕಾರಿಗೆ ಬೆಂಕಿ ಹಾಕ್ತಿದ್ರು. ಆ ಮೇಕ್ರಿ ಸರ್ಕಲ್ ಈ ಕಡೆ ಅಂಥ ಜನ, ಹೊಡೆದಾಟನು, ಫೈರು, ಬೆಂಕಿ. ನಾನು ಕಿಟಕಿನ ಬೇಗ ತೆಗೆದು ನಾನಪ್ಪ ನಿರ್ದೇಶಕ ಅಂತ ಬಡ್ಕೊಂಡ್ರೆ ನನ್ನ ಕಾರ್ ಬಿಟ್ರು. ಬಿಡ್ರು ಅವ್ರು, ನಾನು ಆ ಥರದ್ದು. ಅದು ಯಾರು, ಯಾಕೆ, ಅವರು ಅಭಿಮಾನಿಗಳು, ಹುಚ್ಚರು, ಗೊತ್ತಿಲ್ಲ. ಅನಿಯಂತ್ರಿತ. ಆ ಥರ ಯಾರಿಗೂ ಆಗಬಾರ್ದು. ಅದರಲ್ಲೂ ದೊಡ್ಡ ನಟರಿಗೆ, ಗೌರವಿಸಿದ ನಟರಿಗೆ ಆ ಥರ ಆಗಬಾರ್ದು. ನಾನು ಕಣ್ಣಾರೆ ಅವ್ರ ಮನೇಲಿ ನಡೀತಿದ್ದ ಲೂಟ್ ಈ ಥರ ನಡೀತಾ ಇತ್ತು. ಎಲ್ಲ ಒಂದು ರೂಮಲ್ಲಿ ಕೂತ್ಕೊಂಡಿದ್ರು. ಅನಂತನಾಗ್ ಅವರು, ಭಾರತಿ ಎಲ್ಲ ಬಂದ್ಬಿಟ್ಟಿದ್ರು. ಒಂದು ರೂಮಲ್ಲಿ ನಮ್ಗೆ ಕೂರಿಸಿದ್ರು, ಆಚೆ ಹೋಗಬೇಡಿ ಅಂತ. ದಾಂಧಲೆ ಶುರು ಆಗೋಯ್ತು. ಸದಾಶಿವ ನಗರದಿಂದ ಹೋಗಿ ಮುಟ್ಟಬೇಕಾದ್ರೆ ದಾಂಧಲೆ, ಪೊಲೀಸ್ ಅವ್ಯವಸ್ಥೆ. ಒಂದು ಕಾಂಟ್ರಡಿಕ್ಷನ್ ಹೇಳ್ತೀನಿ ಕೇಳಿ. ಅವತ್ತು ರಾತ್ರಿ ನಾನು ಆಮ್ಸ್ಟರ್ಡ್ಯಾಮ್ಗೆ ಹೋಗಬೇಕಾಯ್ತು, ಪ್ರಯಾಣ ಮಾಡಿದೆ. ಆಮ್ಸ್ಟರ್ಡ್ಯಾಮ್ಗೆ ಹೋದರೆ ಆ ದೇಶದ ರಾಜ್ಕುಮಾರ ತೀರ್ಕೊಂಡಿದ್ದ. ಅವನ ಹೆಸರು ರಾಜ್ಕುಮಾರ, ಪ್ರಿನ್ಸ್ ಬ್ಲಾ ಬ್ಲಾ ಬ್ಲಾ, ತೀರ್ಕೊಂಡಿದ್ದ. ಅವನ ಶವಯಾತ್ರೆ ಎಷ್ಟು ಶಿಸ್ತುಬದ್ಧವಾಗಿ, ಮೌನವಾಗಿ. ಜಸ್ಟ್ ಐ ವಾಸ್ ಕಂಪೇರಿಂಗ್. ನಾನು ಬರ್ತಿದ್ದೀನಿ ಲೇಖನ ಒಂದು ಕಡೆ. ನಮ್ಮಲ್ಲಿ ಯಾಕೆ ಆ ಥರದ ಮಾಸ್ ಹಿಸ್ಟೀರಿಯಾ ಅಥವಾ ಮಾಬ್ ಹಿಸ್ಟೀರಿಯಾ ಆಗುತ್ತೆ ಗೊತ್ತಿಲ್ಲ. ಆ ನಟನನ್ನು ಗೌರವಿಸಿದ್ದೀರಿ, ಅವ್ರ ಚಿತ್ರಗಳನ್ನು ಆನಂದಿಸಿದ್ದೀರಿ, ಕಳಿಸ್ಕೊಡುವಾಗ ಕಡೆಯ ಕ್ಷಣಗಳಲ್ಲಿ ಅದು ವೆದರ್ ಇಟ್ ಇಸ್ ರಾಜ್ಕುಮಾರ್ or ವಿಷ್ಣುವರ್ಧನ್, ಯಾರೇ ಒಂದು ಇದು ನಡೀಬೇಕು. ಯಾರಿಗೂ ಕಲ್ಲು ಹೊಡಿಯೋದು, ಯಾವುದೋ ಅಂಗಡಿ ಸುಟ್ಟಾಕ್ತವ್ರು, ದುಷ್ಟ ಕ್ರಿಮಿಗಳು ಹೆಂಗೆ ಕಿಡಿಗೇಡಿಗಳು ಇದಾಗ್ತಾರೆ ಅಂದರೆ ಆಸ್ಫೋಟಿಸ್ಬಿಡ್ತಾರೆ. ಆಸ್ಫೋಟ. ಅದು ಆಸ್ಫೋಟ ಅಂದ್ರೆ ಒಂದ್ಸರಿ ಸಿಡಿಯುತ್ತಲ್ಲ, ಯಾರು ನಿಯಂತ್ರಿಸಕ್ಕಾಗಲ್ಲ. ಇಲ್ಲಿ ಇದಕ್ಕಿದ್ದ ಹಾಗೆ ಭೂಕಂಪ ಆದ್ರೆ ಹೆಂಗ್ ಕಂಟ್ರೋಲ್ ಮಾಡೋದು, ಆ ಥರ ಆಯ್ತು. ಅಲ್ಲಿ ನಾನು ಅದು ಬರದೆ, ಅಲ್ಲಿ ಎಷ್ಟು ಘನತೆ ಗಂಭೀರವಾಗಿ ಒಂದು ಮೆರವಣಿಗೆ ಸಾಕ್ತಾ ಇತ್ತು, ಪೆರೇಡ್ ಥರ ಕರ್ಕೊಂಡು ಹೋಗಿ ಅವ್ರದ್ದು ಗ್ರೇವ್ ಯಾರ್ಡ್ಗೆ. ನನ್ನೊಂದು ಲೇಖನದಲ್ಲಿ ಬರೆದಿದ್ದೀನಿ ಅವತ್ತು. ಹೀಗೆ ಇದು ಕೆಲವು ನಮ್ಮ ಭಾರತೀಯ ಜನ ಸಮುದಾಯದಲ್ಲಿರತಕ್ಕಂಥ ಒಂದು ದೊಡ್ಡ ದೌರ್ಬಲ್ಯ ಅದು.
ಹೌದು. ಹೌದು. ಅಷ್ಟು ಗೌರವಿಸಿರುವಂತ ವ್ಯಕ್ತಿನ ತುಂಬಾ ಗೌರವದಿಂದ ಕಳ್ಸ್ಕೊಡ್ಬೇಕಾಗಿತ್ತು. ಅದ್ರಲ್ಲಿ ನಾವು ವಿಫಲರಾಗಿದ್ದೀವಿ. ತುಂಬಾ ಬೇಜಾರು ಇದೆಲ್ಲ. ಬಟ್ ನಾವು ನಮ್ಮ ದೇಶದಲ್ಲಿ ಇದು ತುಂಬಾ ಕಷ್ಟ. ನಾವು ಆ ಶಿಸ್ತನ್ನ ಬಯಸೋದೇ ತುಂಬಾ ಕಷ್ಟ ಅನ್ಸುತ್ತೆ. ಕಷ್ಟ, ತುಂಬಾ ಕಷ್ಟ. ಕೊನೆಯದಾಗಿ ವಿಷ್ಣು ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದೆರಡು ಮಾತಲ್ಲಿ ಹೇಳೋದಾದ್ರೆ ಆ ವ್ಯಕ್ತಿ ಬಗ್ಗೆ. ವಿಷ್ಣುವರ್ಧನ್ ಅವರ ಬಗ್ಗೆ ಕೊನೆಯ ಮಾತು ಅಂತ ಇಲ್ಲ. ಅದೇ ಕೊನೆಯ ಮಾತು. ಕೊನೆಯ ಮಾತು ಯಾರ ಬಗ್ಗೆನೂ ಇರಕ್ಕೆ ಸಾಧ್ಯ ಇಲ್ಲ. ಇದು ಕೊನೆಯ ಮಾತು ಅಲ್ಲ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ಪಾತ್ರಗಳನ್ನು ಮಾಡ್ತಾ, ಕನ್ನಡಿಗ ಪ್ರೇಕ್ಷಕರನ್ನು ರಂಜಿಸ್ತಾ, ಎಲ್ಲ ಕಲಾವಿದರ ಜೊತೆಗೆ ಸ್ನೇಹದಿಂದ ಇರುತ್ತಾ, ಬಹಳ ಕಾಲ ನಮ್ಮ ಜೊತೆಗೆ ಇದ್ದಂತಹ ವಿಷ್ಣುವರ್ಧನ್ ಅವರನ್ನ ಅತ್ಯಂತ ಗೌರವಪೂರ್ಣವಾಗಿ, ಪ್ರೀತಿಯಿಂದ ನಾನು ಯಾವಾಗಲೂ ನೆನಪು ಮಾಡ್ಕೊಳ್ತಿರ್ತೀನಿ. ಇದೇ ನನ್ನ ಕೊನೆಯ ಮಾತು. ಇಲ್ಲ, ಇದು ಕೊನೆ ಮಾತಲ್ಲ. ನಾನೇ ಆಲ್ಟರ್ ಮಾಡ್ತೀನಿ ಇವಾಗ. ಅದು ಕಾರ್ಯಕ್ರಮದ ಕಡೆಯ ಮಾತು ಅಂತ ಹೇಳ್ಬೇಕಿತ್ತು. ಬಟ್ ಅದು ಕೊನೆ ಮಾತು ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ವಿಷ್ಣು ಸರ್ನ ಪ್ರತಿ ಕ್ಷಣನೂ ಅವ್ರ ಸಿನಿಮಾಗಳ ಮೂಲಕ ಅವರೊಂದಷ್ಟು ವಿಷಯಗಳಲ್ಲಿ ಅವ್ರನ್ನ ನೆನಪಿಸ್ಕೋತೀವಿ. ನೀವು ಹೇಳಿದ್ ಕರೆಕ್ಟ್. ಇದ್ಮೇಲೆ ನಾನು ಅದನ್ನ ಕರೆಕ್ಟ್ ಮಾಡ್ಕೋತೀನಿ. ಇದು ಕೊನೆ ಅಲ್ಲ, ಇದು ಆರಂಭ ಅಂತಾನೆ ಅನ್ಕೊಳ್ಳೋಣ. ವಿಷ್ಣು ಸರ್ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಕೇಳೋದೇ ಒಂದು ಖುಷಿ ಕೆಲಸ, ಪುಣ್ಯದ ಕೆಲಸ ಅಂತ ನಾನು ಅನ್ಕೋತೀನಿ. ಅವರ ಒಂದು ನಡೆ ನುಡಿ ಆದರ್ಶಪ್ರಾಯವಾಗಿ ನಾವೆಲ್ಲರೂ ಅಳವಡಿಸೋದಕ್ಕೆ ಟ್ರೈ ಮಾಡೋಣ. ಯಾಕಂದ್ರೆ ಇವೆಲ್ಲ ಸುಮ್ಮನೆ ಪದಗಳಾಗ್ತವೆ. ನಾವು ಅಂದ್ರೆ ಕಳ್ಕೊಂಡ್ಬಿಟ್ವಿ, ಅದನ್ನ ತುಂಬಲಾರದ ನಷ್ಟ ಅನ್ನೋ ಪದದಲ್ಲಿ ಮುಗಿಸ್ಬಿಡ್ತೀವಲ್ಲ. ಅದು ಯಾವತ್ತೂ ನಮ್ಗೆ ಒಂದ್ ಸಣ್ಣ ಧ್ಯಾನ ಅಂತ ಹೇಳಿದ್ರೆ ಧ್ಯಾನ ಮಾಡೋದು ತುಂಬಾ ಕಷ್ಟ. ಆದ್ರೆ ಧ್ಯಾನಿಸ್ಬೇಕು ಅಂತ ಹೇಳ್ತೀವಿ ಅಷ್ಟೇ. 1 ಸೆಕೆಂಡು ನಮ್ಗೆ ಒಂದು ಮನ್ಸನ್ನ ಒಂದ್ ಕಡೆ ಇಡಕ್ ಸಾಧ್ಯನೇ ಇಲ್ಲ. ಅಷ್ಟು ಸಾಧನೆ ಬೇಕು ಧ್ಯಾನ ಮಾಡಕ್ಕೆ. ಹಂಗೆ ಅವರ ವಿಷಯಗಳನ್ನ ಅಳವಡಿಸ್ಕೊಳ್ಳೋದು ಬರೀ ಮಾತಾಗುತ್ತೇನೋ, ಅದನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂತೀವೋ ನಮ್ಗೆ ಗೊತ್ತಿಲ್ಲ. ನಿಮ್ಮ ಮಟ್ಟಿಗೆ ಅದು ಸರಿ ಸರ್? ನಮ್ಮ ಜನ್ರೇಷನ್ಗೆ, ನಮ್ಮ ಇದಕ್ಕೆ ಎಷ್ಟು ಕಷ್ಟ ಅಂದ್ರೆ ಅವರ ಮಾತುಗಳಲ್ಲಿ ಒಂದು ಸತಿನೂ ಕೆಟ್ಟದ್ದು ಎಲ್ಲೂ ಬಂದೇ ಇಲ್ವಂತೆ. ಎಷ್ಟೊಂದು ಜನ ಹೇಳ್ತಾರೆ. ನಾವ್ ಎಷ್ಟೋ ಸತಿ ಕೆಟ್ಟದಾಗೆ ಮಾತಾಡಿರ್ತೀವಿ, ಎಷ್ಟೋ ಸತಿ ಕೆಟ್ಟದಾಗಿ ಯೋಚನೆ ಮಾಡಿರ್ತೀವಿ. ಸೊ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಖಂಡಿತ 100% ಟ್ರೈ ಮಾಡೋಣ ನಾವು ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ನಾನೇ ಹೇಳ್ಕೊತಾ ಇದ್ದೀನಿ. ಖಂಡಿತ ನಾವು ಮಾಡಬೇಕು. ಆ ಒಂದು ಘನತೆ ಗೌರವನ ನಾವು ಇಟ್ಕೊಬೇಕು. ನಮ್ಮ ಬಗ್ಗೆನೂ ಜನ ಒಂದು ಒಳ್ಳೇದನ್ನ ಮಾತಾಡೋ ಹಾಗೆ ನಾವು ನಡ್ಕೋಬೇಕು ಅನ್ನೋದು ನನಗೇನೋ. ಅವರ ಒಂದು ಹಿಸ್ಟ್ರಿ, ಅವರ ಜರ್ನಿ, ನಿಮ್ಮಗಳ ಜೊತೆ ಅವರ ಒಡನಾಟ, ಕಿರಿಯರಿಂದ ಹಿರಿಯರವರೆಗೂ ಅವರು ನಡೆಸ್ಕೊಂತಿದ್ದ ರೀತಿ, ಇದೆಲ್ಲ ಕೇಳಿ ಒಂಥರ ಇನ್ಸ್ಪಿರೇಷನ್. ಒಂದು ರೌಂಡ್ ಇವತ್ತು ನಾನು 60, 70, 80 ಅಲ್ಲಿಗೆಲ್ಲ ತಿರ್ಕೊಂಡ್ ಬಂದಂಗೆ ಆಯ್ತು ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ಲ, ವಿಷ್ಣು ಸರ್ ಬಗ್ಗೆ ಮಾತಾಡೋದೇ ಒಂದು ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರಬಹುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದು ಪಾಸಿಟಿವ್ ಆಗಿರಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ಸಮಯ ಕೊಟ್ಟು ಈ ಪ್ರೋಗ್ರಾಮ್ ನೋಡಿದ್ದಕ್ಕೆ ಧನ್ಯವಾದ.